ರಾಜ್ಯಪಾಲರ ಭಾಷಣದಲ್ಲೂ ಕೇಂದ್ರದ ವಿರುದ್ಧ ಟ್ಯಾಕ್ಸ್ ಫೈಟ್. ರಾಜ್ಯಪಾಲರ ಭಾಷಣದಲ್ಲಿ ಅನುದಾನ ತಾರತಮ್ಯದ ಪ್ರಸ್ತಾಪ ಆಗಿದೆ. ವಿವಿಧ ಮೂಲಗಳಿಂದ ಸಿಗಬೇಕಾದಷ್ಟು ಸಂಪನ್ಮೂಲಗಳು ಸಿಗುತ್ತಿಲ್ಲ. ದೇಶದಲ್ಲಿಯೇ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿ ಕೊಡುವ ರಾಜ್ಯ, ಆದರೆ ತೆರಿಗೆ ಪಾಲು ಪಡೆಯುವಲ್ಲಿ 10ನೇ ಸ್ಥಾನದಲ್ಲಿದೆ. ನಮಗೆ ನ್ಯಾಯ ಧರ್ಮದಲ್ಲಿ ಸಿಗಬೇಕಾದರೆ ಪಾಲು ಸಿಗಬೇಕು. ರಾಜ್ಯದ ಪಾಲು ಪಡೆಯಲು ಸರ್ಕಾರ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದೆ. ದೇಶದಲ್ಲಿಯೇ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸುವ ರಾಜ್ಯ ನಮ್ಮದು, ಆದರೆ ಅನುದಾನ ಪಡೆಯುವಲ್ಲಿ ನಾವು 10ನೇ ಸ್ಥಾನದಲ್ಲಿದ್ದೇವೆ. ನಮಗೆ ನ್ಯಾಯ ಧರ್ಮದಲ್ಲಿ ಸಿಗಬೇಕಾದರೆ ಪಾಲು ಸಿಗಬೇಕು. ರಾಜ್ಯದ ಪಾಲು ಪಡೆಯಲು ಸರ್ಕಾರ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದೆ. ರಾಜ್ಯಪಾಲರ ಭಾಷಣದಲ್ಲಿ ಅನುದಾನ ತಾರತಮ್ಯದ ಪ್ರಸ್ತಾಪ ಆಗಿದೆ. ರಾಜ್ಯಪಾಲರ ಮೂಲಕ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಕೆಲಸ ಆಗಿದೆ. ಇನ್ನು ರಾಜ್ಯಪಾಲರ ಭಾಷಣಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರ ರಾಜ್ಯಪಾಲರಿಂದ ಸುಳ್ಳನ್ನ ಹೇಳಿಸಿದೆ. ಬಿಜೆಪಿ ಕೇಂದ್ರದ ಯೋಜನೆಗಳನ್ನ ನಮ್ಮದು ಅಂತ ಹೇಳಿದೆ. 5 ಗ್ಯಾರಂಟಿ ಜಾರಿಗೆ ತಂದಿದ್ದೀವಿ ಅಂತ ಹೇಳ್ತಾರೆ. ಯುವ ನಿಧಿ ಜಾರಿಯೇ ಆಗಿಲ್ಲ. ಒಬ್ಬನಿಗೂ ಹಣ ಕೊಟ್ಟಿಲ್ಲ. ರೈತರಿಗೆ ಬರ ಪರಿಹಾರವನ್ನೂ ಕೊಟ್ಟಿಲ್ಲ. ಮಕ್ಕಳಿಗೆ ಚಿಕ್ಕಿ ಮೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಕ್ಕಳ ಕೈಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸೋ ಪರಿಸ್ಥಿತಿ ಇದೆ. 8 ತಿಂಗಳಲ್ಲಿ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕ. ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ. ಸರ್, ರಾಜ್ಯಪಾಲರ ಭಾಷಣದಲ್ಲಿ ಹಿಂದೆ ಬಿಜೆಪಿ ಸರ್ಕಾರದ ಯೋಜನೆಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ. 31 ಪುಟಗಳ ಈ ರಾಜ್ಯಪಾಲರ ಭಾಷಣ ನೋಡಿದ್ಮೇಲೆ ತಮಗೇನು ಅನಿಸ್ತಾ ಇದೆ? ಇದೇನು ಸುಳ್ಳುಗಳ ಸರಮಾಳೆ. ನಮ್ಮ ಸರ್ಕಾರದ ಯೋಜನೆಗಳನ್ನ, ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಮ್ಮ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇದರಲ್ಲಿ ಏನು ಉಪ್ಪು ಹುಳಿ ಖಾರ ಇಲ್ಲ, ಒಂದು ವಿಷನ್ ಇಲ್ಲ. ಏನೋ ಇಂಥ ನೀರಾವರಿ ಯೋಜನೆ ಮಾಡ್ತೀನಿ ಅಂತ ಒಂದು ಹೇಳಿಲ್ಲ. ಈ ಥರ ಇಂಥ ಪವರ್ ಯೋಜನೆಯನ್ನ ಮಾಡ್ತೀರಿ, ಯೋಜನೆ ಇಲ್ಲ. ಮತ್ತೆ ದಲಿತರ ಹಣವನ್ನ ದಲಿತರಿಗೆ ಖರ್ಚು ಮಾಡ್ತೀನಿ ಅನ್ನೋದು ಇಲ್ಲ. ದಲಿತರ ಹಣವನ್ನ ತೆಗೆದುಕೊಂಡು ಫ್ರೀಗಳಿಗೆ ಖರ್ಚು ಮಾಡ್ಕೊಂಡಿದ್ದಾರೆ. ಈ ಎಲ್ಲವನ್ನ ಪಾಪರ್ ಆಗಿರುವಂತ ಸರ್ಕಾರ, ಖಜಾನೆ ಖಾಲಿ ಆಗಿರುವಂತ ಸರ್ಕಾರ ಸುಮ್ಮನೆ ರಾಜ್ಯಪಾಲರ ಕೈಲಿ ಮೆಚ್ಚುಗೆ ಮಾತುಗಳನ್ನ ಆಡಿದ್ದಾರೆ. ಅದರಲ್ಲಿ ಉಪ್ಪು ಹುಳಿ ಏನೂ ಇಲ್ಲ. ದಿಕ್ಸೂಚಿಯಾಗಿರ್ಬೇಕು ರಾಜ್ಯಪಾಲರ ಭಾಷಣ. ಏನನ್ಸುತ್ತೆ ಆ ದಿಕ್ಸೂಚಿ? ಕಾಣಿಸ್ತಾ ಇಲ್ಲ. ಏನು ದಿಕ್ಕೂ ಇಲ್ಲ, ಸೂಚಿನೂ ಇಲ್ಲ, ಏನು ವಿಷನ್ನೇ ಇಲ್ಲ. ಅದು ಕೇಂದ್ರ ಸರ್ಕಾರದ ಯೋಜನೆನ ನಮ್ಮ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಸರ್, ಇವತ್ತಿನ ರಾಜ್ಯಪಾಲ ಇದು ಆರ್ ಅಶೋಕ್ ಅವ್ರ ಮಾತು. ಕ್ಯಾಮರಾಮನ್ ರವಿ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇನ್ನು ಮತ್ತೊಂದು ಕಡೆ ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಸಹ ಕಿಡಿಕಾರಿದ್ದಾರೆ. ಪ್ರತಿಕ್ರಿಯೆ ನೀಡಲು ಆಗದಂತಹ ಭಾಷಣ ಇದು. ವೈಫಲ್ಯ ಮುಚ್ಚಿಡೋಕೆ ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆ. ಮಧ್ಯವರ್ತಿಗಳ ಹಸ್ತಕ್ಷೇಪ ಇಲ್ಲದೆ ಕೆಲಸ ಆಗತ್ತೆ ಅಂತ ಹೇಳ್ತಾರೆ. ಇದು 50% ಸರ್ಕಾರ ಅಂತ ಕಾಂಗ್ರೆಸ್ಸಿಗ ಶಿವರಾಮ್ ಅವರು ಹೇಳಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸಹ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರ ಬಂದು 8 ತಿಂಗಳಾಗಿದೆ. 8 ತಿಂಗಳು ಕಳೆದರೂ 1.5 ಲಕ್ಷ ಕಡತ ಬಿದ್ದಿವೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ನಮ್ಮ ಹಿಂದಿನ ಬಿಜೆಪಿ ಸರ್ಕಾರದ ಸಾಧನೆಗಳು ಕೂಡ ಇದರಲ್ಲಿ ಸೇರಿಸಿಕೊಂಡು ಶಿವಮೊಗ್ಗ ಏರ್ಪೋರ್ಟ್ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆ ಇರ್ಬೋದು, ಈ ಎಲ್ಲ ಯೋಜನೆಗಳನ್ನು ಕೂಡ ತಮ್ಮ ಸಾಧನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾನ್ಯ ರಾಜ್ಯಪಾಲರ ಮುಖೇನ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಒಂದು ಕಡೆ ಹೇಳ್ತಾರೆ, ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪ ಇಲ್ಲದೇ ನೇರವಾಗಿ ಇವತ್ತು ಎಲ್ಲವೂ ಕೂಡ ಕೆಲಸ ನಡೀತದೆ ಅಂತಕ್ಕಂಥದ್ದು, ತಲುಪ್ತಿದೆ ಅಂತಕ್ಕಂಥದ್ದು. ನಾನು ಹೇಳ್ತೇನೆ, ಇವತ್ತು ಮಧ್ಯವರ್ತಿಗಳ ಹಾವಳಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಸ್ವತಃ ಕಾಂಗ್ರೆಸ್ ಪಕ್ಷದ ಮಾಜಿ ಮಂತ್ರಿಗಳು ಗಣಸಿ ಶಿವರಾಮ್ ಹೇಳ್ತಾರೆ, ಇದು 50% ಕಮಿಷನ್ನ ಸರ್ಕಾರ ರಾಜ್ಯದಲ್ಲಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.